ಓಂ ನಾನುಮಾನಂ ಅತಚ್ಛಬ್ದಾತ್ ಓಂ ನತು ನಾರಾಯಣಾದೀನಾಂ ನಾಮ್ನಾಂ ಅನ್ಯತ್ರ ಸಂಭವಃ ಅನ್ಯನಾಮ್ನಾಂ ಗತಿರ್ವಿಷ್ಣು ಏಕ ಏವ ಪ್ರಕೀರ್ತಿತಃ. 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ. ದ್ವಿಭಾಜೀಕರಣ ನಡೆದಿದೆ. ಬ್ರಹ್ಮಾಂಡ, ವಾಮನ ಪುರಾಣ ಮತ್ತು ಸ್ಕಂದ ಪುರಾಣ ಇತ್ಯಾದಿಗಳನ್ನು ತೋರಿಸಿ ಇಲ್ಲಿ ಭಗವಂತ ಹೇಗೆ ನಾರಾಯಣ, ರುದ್ರ ಇತ್ಯಾದಿ ಶಬ್ದಗಳಿಂದ ವಾಚ್ಯ ಅನ್ನೋದನ್ನು ತೋರಿಸ್ತಿದ್ದಾರೆ. ಹಿಂದೆ ರುದ್ರ, ಕೃತ್ಯವಾಸ, ಪಿನಾಕ ಇತ್ಯಾದಿ ಶಬ್ದಗಳಿಗೆ ಹೇಗೆ ಭಗವಂತನಲ್ಲಿ ಪ್ರವೃತ್ತಿ ಅನ್ನೋದನ್ನು ತೋರಿಸಿದ್ದಾರೆ. ಅಲ್ಲಿ ಕೃತ್ಯವಾಸ ಅನ್ನೋ ಶಬ್ದವನ್ನು ತೋರಿಸುವಾಗ ಅದರ ಅರ್ಥ ಹೇಳುವಾಗ ನಾವು ಒಂದು ತಪ್ಪು ಮಾಡಿದ್ವಿ. ಕೃತ್ಯಾತ್ಮಕವಿದಂ ದೇಹಂ ಯಥೋ ವಸ್ತೆ ಪ್ರವರ್ತಯನ್ ಅಂತಿದೆ. ಅಲ್ಲಿ ಈ ಚರ್ಮಮಯವಾದ ದೇಹವನ್ನು ಅವನು ವಸ್ತೆ ಅಂತ ಹೀಗೆ ಅರ್ಥ. ಅದಕ್ಕೆ ವಸ್ತೆ ಅಂದ್ರೆ ವಾಸ ಮಾಡ್ತಾನೆ ಅಂತ ಅರ್ಥ ಹೇಳಿದ್ದೆ ನಾನು. ವಾಸ ಮಾಡ್ತಾನೆ ಅನ್ನೋ ಧಾತು, ವಸ ನಿವಾಸಿ ಧಾತು, ಅದು ಅಕರ್ಮಕ ಧಾತು. ಅಕರ್ಮಕ ಧಾತು ಆದ್ದರಿಂದ ಅದಕ್ಕೆ ಕೃತ್ಯಾತ್ಮಕ ಮಿದಂ ದೇಹಂ ಅಂತ ಒಂದು ಕರ್ಮ ತೋರ್ಸಕ್ಕೆ ಬರೋದಿಲ್ಲ. ಅದರಿಂದ ಇಲ್ಲಿರೋ ಧಾತು ಹೊಸ ಆಚ್ಛಾದನೆ ಧಾತು. ಚರ್ಮಮಯವಾದ ಈ ದೇಹವನ್ನು ಅವನು ಒಳಗೂ ಹೊರಗೂ ಆಚ್ಛಾದಿಸಿಕೊಂಡಿದ್ದಾನೆ, ಆವರಿಸಿಕೊಂಡಿದ್ದಾನೆ ಅಂತ ಅದರ ಅರ್ಥ. ಇದು ಸಕರ್ಮಕ ಧಾತು, ಹೊಸ ನಿವಾಸಿ ಧಾತು, ಅಕರ್ಮಕ ಧಾತು. ಎರಡರದ್ದು ತಾತ್ಪರ್ಯ ಒಂದೇ ಇರಬಹುದು, ಇರುವುದು ಅಂತಾನೆ. ಆದರೆ ಅದು ಸಕರ್ಮಕ ಅಕರ್ಮಕ ಅಂತ ಈ ವ್ಯತ್ಯಾಸ ಇರೋದ್ರಿಂದ ಇಲ್ಲಿ ತಗೊಂಡಿರೋದು ಹೊಸ ಆಚ್ಛಾದನೆ ಧಾತು ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಆವರಿಸಿಕೊಂಡಿದ್ದಾನೆ, ಆಚ್ಛಾದಿಸಿಕೊಂಡಿದ್ದಾನೆ ಅಂದ್ರೆ ಪ್ರವರ್ತಯನ್, ಆ ಶರೀರದ ಪ್ರವೃತ್ತಿಗಾಗಿ ಅಂತಿಷ್ಟು ನೋಡಿದ್ದೇವೆ. ಮುಂದೆ ವಾಮನ ಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅಂತ ಈ ಮೂಲ ಶ್ಲೋಕಗಳನ್ನು ಗಮನಿಸೋಣ. ಅದಾದ್ಮೇಲೆ ಅದಕ್ಕೆ ತತ್ವಪ್ರಕಾಶಿಕ ಏನು ಹಿನ್ನೆಲೆ ಹೇಳಿದೆ ಅಂತ ಅನ್ನೋದನ್ನ ಮುಂದೆ ಗಮನಿಸೋಣ. ನತು ನಾರಾಯಣಾದೀನಾಂ ನಾಮ್ನಾಂ ಅನ್ಯತ್ರ ಸಂಭವ. ಈ ರುದ್ರಾದಿ ಶಬ್ದಗಳನ್ನ ನಾವು ಭಗವಂತನಲ್ಲಿ ಸಮನ್ವಯಿಸಿ ತೋರಿಸುವುದೇ ಹೊರತು ನಾರಾಯಣ ಮೊದಲಾದ ಶಬ್ದಗಳನ್ನ ಅನ್ಯತ್ರ ಬೇರೆ ಯಾರಲ್ಲಿ ಕೂಡ ಸಮನ್ವಯಿಸಿ ತೋರಿಸಲಿಕ್ಕೆ ಬರೋದಿಲ್ಲ. ಲಕ್ಷ್ಮಿ, ಮುಖ್ಯ ಪ್ರಾಣ, ರುದ್ರ ಇತ್ಯಾದಿ ಶಬ್ದಗಳಲ್ಲಿ ಸಮನ್ವಯಿಸಿ ತೋರಿಸಲಿಕ್ಕೆ ಬರೋದಿಲ್ಲ. ನಾರಾಯಣ, ಪುರುಷ, ಹೀಗೆ ವಿಷ್ಣು, ಹೀಗೆ ಮೊದಲಾದ ಕೆಲವು ಶಬ್ದಗಳಿವೆ. ಅವು ಕೇವಲ ಭಗವಂತನನ್ನ ಮಾತ್ರ ಹೇಳ್ತವೆ. ಅಂತೂ ರುದ್ರವಾಚಕವಾದ ಶುಕ್ಲ ಶಬ್ದಗಳು ನಾರಾಯಣನಲ್ಲಿ ಬರಬಹುದು. ಆದರೆ ನಾರಾಯಣವಾಚಕವಾದ ಶಬ್ದಗಳು ರುದ್ರನಲ್ಲಿ ಇತ್ಯಾದಿ ದೇವತೆಗಳಲ್ಲಿ ಬರೋದಿಲ್ಲ. ಅನ್ಯ ನಾಮ್ನಾಂ ಗತಿ ವಿಷ್ಣು. ಎಲ್ಲ ನಾಮಗಳಿಗೂ ಗತಿ ಅಂದ್ರೆ ಪ್ರಾಪ್ತನಾದವನು, ಅವುಗಳನ್ನ ತನ್ನಲ್ಲೇ ಸ್ವೀಕಾರ ಮಾಡಿರುವವನು, ಅಥವಾ ಜ್ಞಾನಿಗಳು ಅವನಲ್ಲಿ ಹೋಗಿ ಆ ಶಬ್ದಗಳನ್ನು ಮುಟ್ಟಿಸ್ತಾರೆ. ಹೀಗೆ ಅನ್ಯ ನಾಮ್ನಾಂ ಗತಿ ವಿಷ್ಣು, ಏಕೈವ ವಿಷ್ಣು ಪ್ರಕೀರ್ತಿತ. ಮುಖ್ಯ ಗತಿ ಅವನೇ, ಮಹಾಯೋಗ ಮತ್ತು ಮಹಾರೂಢಿಯ ದೃಷ್ಟಿಯಿಂದ ಅವನೇ ಅಲ್ಲಿ ಪ್ರತಿಪಾದ್ಯ ಅಂತ ಅದರ ತಾತ್ಪರ್ಯ. ಸ್ಕಂದ ಪುರಾಣದಲ್ಲೂ ಕೂಡ ಹೀಗೊಂದು ಮಾತಿದೆ. ಋತೇ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಪ್ರಾಗಾದನ್ಯತ್ರ ಭಗವಾನ್ ರಾಜೇ ವರ್ತೆ ಸ್ವಕಂಪುರಂ. ಒಬ್ಬ ರಾಜ ತನ್ನ ಸಾಮ್ರಾಜ್ಯದಲ್ಲಿರುವಂತಹ ಅನೇಕ ಭಾಗಗಳನ್ನ ತನಗೆ ಅಧೀನರಾಗಿ ನೀವು ಆಳಿಕೊಂಡಿರಿ ಅಂತ ಅನೇಕ ಮಾಂಡಲಿಕರು, ಸಾಮಂತರಾಜರು ಇವರಿಗೆಲ್ಲ ಕೊಡ್ತಾನೆ. ಆದರೆ ತನ್ನ ಪಟ್ಟಣ ಇತ್ಯಾದಿ ಒಂದಿರ್ತದೆ. ಆ ಪಟ್ಟಣಕ್ಕೊಬ್ಬ ಸಾಮಂತ ಅಂತಿರೋದಿಲ್ಲ, ತನ್ನ ರಾಜಧಾನಿಯೊಬ್ಬ ಸಾಮಂತ ಅಂತಿರೋದಿಲ್ಲ. ಆ ರಾಜಧಾನಿಯ ಅದರ ಆಡಳಿತ ಮಾತ್ರ ಅವನ ಕೈಯಲ್ಲೇ ಇರ್ತದೆ. ಅದರಂತೆ ಈ ಭಗವಂತ ನಾರಾಯಣ ಮೊದಲಾದ ಕೆಲವು ಶಬ್ದಗಳನ್ನು ಹೊರತುಪಡಿಸಿದರೆ, ನಾರಾಯಣ, ಪುರುಷ ಇತ್ಯಾದಿ ಶಬ್ದಗಳನ್ನು ಹೊರತುಪಡಿಸಿದರೆ ಉಳಿದ ಶಬ್ದಗಳನ್ನು ಮಾತ್ರ, ರುದ್ರ ಇತ್ಯಾದಿ ಶಬ್ದಗಳನ್ನು ಮಾತ್ರ ಉಳಿದ ದೇವತೆಗಳಿಗೆ ಕೊಟ್ಟಿದ್ದಾನೆ. ಅನ್ಯತ್ರ ಅಂದ್ರೆ ಬೇರೆ ದೇವತೆಗಳಲ್ಲಿ ಅವನು ಪ್ರಾದಾತ್ ಕೊಟ್ಟಿದ್ದಾನೆ, ಇಟ್ಟಿದ್ದಾನೆ. ಅದು ಹೇಗೆಂದ್ರೆ ರಾಜ ಸ್ವಕಂಪುರಂ ಋತೆ ಇವ, ತನ್ನ ಪಟ್ಟಣವನ್ನು ಹೊರತುಪಡಿಸಿ ಉಳಿದ ಭಾಗಗಳನ್ನು ಮಾತ್ರ ಹೇಗೆ ಸಾಮಂತ ರಾಜರ ಅಧೀನವಾಗಿ ಕೊಟ್ಟಿರ್ತಾನೋ, ಅದು ಕೂಡ ತನ್ನ ನಿಯಂತ್ರಣವನ್ನೇನೋ ಅವನು ಬಿಟ್ಟುಕೊಟ್ಟಿರೋದಿಲ್ಲ. ನೀವು ಆಳ್ತೀರಿ ಅಂತ ಅವರಿಗೆ ಬಿಟ್ಟುಕೊಟ್ಟಿರ್ತಾನೆ. ಸಾಮಂತರು ಅನ್ನೋ ದೃಷ್ಟಿಯಿಂದ ಅಂತ ಬಿಟ್ಟುಕೊಟ್ಟಿರ್ತಾನೆ. ತನ್ನ ನಗರವನ್ನು ಮಾತ್ರ ಯಾರಿಗೂ ಬಿಟ್ಟುಕೊಡೋದಿಲ್ಲ, ತನ್ನ ಪಟ್ಟಣ, ರಾಜಧಾನಿಯ ನಗರವನ್ನು ಮಾತ್ರ. ಅದರಂತೆ ಈ ನಾರಾಯಣ, ವಿಷ್ಣು, ಪುರುಷ ಮೊದಲಾದ ಶಬ್ದಗಳು ಭಗವಂತನಿಗೆ ಸ್ವಪುರ ಇದ್ದಂತೆ. ಇನ್ನು ರುದ್ರ ಇತ್ಯಾದಿ ಶಬ್ದಗಳೇನಿವೆ ಅವು ಬೇರೆ ಬೇರೆ ನಗರಗಳು, ಬೇರೆ ಬೇರೆ
ಜನಪದಗಳು ಇತ್ಯಾದಿಗಳು ಇದ್ದಂತೆ ಅದನ್ನೇ ಬೇರೆಯವರಿಗೆ ಕೊಟ್ಟಿದ್ದಾನೆ. ಅವು ಯಾವುವು ಅಂದರೆ ಚತುರ್ಮುಖ, ಶತಾನಂದ ಅಂತಿವೆಲ್ಲ, ಪದ್ಮಭೂಹು ಇವೆಲ್ಲವೂ ಕೂಡ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. ಇವು ಭಗವಂತನ ಶಬ್ದಗಳೇ. ಚತುರ್ಮುಖ ಅನ್ನೋದು ಭಗವಂತನ ಶಬ್ದವೇ. ಹೇಗೆ ಅಂತ ಮುಂದೆ ನೋಡೋಣ. ಶತಾನಂದ ಅನ್ನೋದು ಭಗವಂತನ ಶಬ್ದವೇ, ಪದ್ಮಭೂಹು ಅನ್ನೋದು ಭಗವಂತನ ಶಬ್ದವೇ. ಅದನ್ನು ಈ ಮೂರನ್ನ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. ಇವು ಕೆಲವು ಇಲ್ಲಿ ಉದಾಹರಣೆ ಹೇಳಿದ್ದು. 4 ಮುಖದ ಬ್ರಹ್ಮ. ಶತಾನಂದ ಅಂದ್ರೆ ಜೀವಿಗಳಲ್ಲಿ ಅತ್ಯುನ್ನತವಾದ ಆನಂದ ಇದ್ದವನು ಅಂತ ಅರ್ಥ. ಪದ್ಮಭೂಹು ಅಂದ್ರೆ ಪದ್ಮ ಅಂದ್ರೆ ವಿಷ್ಣು, ಪದ್ಮ ಅಂದ್ರೆ ಲಕ್ಷ್ಮಿ, ಪದ್ಮ ಅಂದ್ರೆ ಪರಮಾತ್ಮನ ನಾಭಿ ಕಮಲದಲ್ಲಿ ನಾಭಿಯಲ್ಲಿ ಹುಟ್ಟಿದ ಪದ್ಮ. ಈಗ 3 ಅರ್ಥ ಇದೆ ಅದಕ್ಕೆ. ಅದರಿಂದ ಹುಟ್ಟಿದವನು ಚತುರ್ಮುಖ. ಹೀಗೆ ಈ ಎಲ್ಲ ಶಬ್ದಗಳನ್ನ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. ಇನ್ನು ಉಗ್ರಹ, ಭಸ್ಮಧರ. ಉಗ್ರ ಅನ್ನೋದು ರುದ್ರನಿಗೆ ಹೇಗೆ ಕೊಟ್ಟಿದ್ದಾನೆ ಅಂದ್ರೆ ಎಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ಅಂತ ಈ ಅಮೃಣಿ ಸೂಕ್ತದಲ್ಲಿ ಕೇಳಿ ಬರ್ತದೆ. ಉಗ್ರ ಅನ್ನೋ ಶಬ್ದ, ಭಸ್ಮಧರ ಅನ್ನೋ ಶಬ್ದ, ನಗ್ನ ಮತ್ತೆ ಕಪಾಲಿ ಅನ್ನೋ ಶಬ್ದ ಇವನ್ನ ಶಿವನಿಗೆ ಕೊಟ್ಟಿದ್ದಾನೆ. ಇವೆಲ್ಲ ವಿಶೇಷ ನಾಮಗಳು. ಇಲ್ಲಿ ಗಮನಿಸಬೇಕು, ರುದ್ರ ಮತ್ತೆ ಈಶಾನ, ಮಹಾದೇವ ಇತ್ಯಾದಿ ಶಬ್ದಗಳಿವೆ. ಇವು ವಿಶೇಷ ನಾಮಗಳಲ್ಲ. ರುದ್ರನಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದ್ರೆ ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಇವೆಲ್ಲ ಶಬ್ದಗಳು ವಿಶೇಷ ನಾಮಗಳು. ಅದರಲ್ಲೇ ಮತ್ತೆ ರುದ್ರ, ಮಹಾದೇವ, ಪಿನಾಕಿ, ಕೃತ್ತಿವಾಸ ಇತ್ಯಾದಿ ಶಬ್ದಗಳೇನಿವೆ ಅವು ವಿಶೇಷ ನಾಮಗಳಲ್ಲ, ಸಾಮಾನ್ಯ ನಾಮಗಳು. ಆ ನಾಮಗಳಲ್ಲೇ ಮತ್ತೆ ವರ್ಗೀಕರಣ ಮಾಡಿದ್ದಾರೆ. ವಿಶೇಷ ನಾಮಗಳು ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಇತ್ಯಾದಿ. ಮತ್ತೆ ಹಾಗೆ ಮೇಲೆ ಚತುರ್ಮುಖ, ಶತಾನಂದ ಮತ್ತು ಪದ್ಮಭೂಹು ಅಂತನ್ನೋದು ಕೂಡ ವಿಶೇಷ ನಾಮಗಳೇ. ಇವು ಕೂಡ ಅವನವೇ ನಾಮ, ಅವನ್ನೇ ಹೇಳ್ತವೆ. ಆ ವಿಶೇಷ ನಾಮಗಳನ್ನು ಕೆಲವನ್ನು ಅವರಿಗೆ ಕೊಟ್ಟಿದ್ದಾನೆ. ಮಹಾದೇವ ಅಂತೂ ರುದ್ರನನ್ನು ಹೇಳ್ತಾರೆ, ಆದರೆ ಉಗ್ರ, ಭಸ್ಮಧರ, ನಗ್ನ ಅಂತ ವಿಶೇಷವಾಗಿ ಹೇಳ್ತಾರೆ. ಇದನ್ನು ಗಮನಿಸಬೇಕು. ಕೃತ್ತಿವಾಸಾಹ, ಪಿನಾಕಿ ಅಂತ ರುದ್ರನನ್ನು ಹೇಳೋದಿಲ್ಲ ಅಂತಲ್ಲ, ಅದನ್ನ ರುದ್ರನನ್ನು ವಿಷ್ಣುವನ್ನು ಸಾಧಾರಣವಾಗಿ ಹೇಳ್ತಾರೆ. ಮತ್ತೆ ಅದರಲ್ಲೇ ಪರ್ಟಿಕ್ಯುಲರ್ಲಿ ವಿಶೇಷ ಅಂದ್ರೆ ಪರ್ಟಿಕ್ಯುಲರ್ಲಿ ಉಗ್ರ, ಭಸ್ಮಧರ ಇತ್ಯಾದಿ ಶಬ್ದಗಳನ್ನ ಈ ರುದ್ರನಿಗೆ ನಿರ್ದಿಷ್ಟವಾಗಿ ಹೇಳ್ತಾರೆ. ಇವು ಈ ಸಾಧಾರಣ ನಾಮಗಳು ಭಗವಂತಂದೇ, ವಿಶೇಷ ನಾಮಗಳು ಭಗವಂತಂದೇ. ಆದರೂ ಅವರಿಗೆ ವ್ಯವಹಾರಕ್ಕಾಗಿ ಕೊಟ್ಟಿದ್ದಾನೆ. ಇವನ್ ದೇವಾನಾಂ ನಾಮಧ, ಎಲ್ಲ ದೇವತೆಗಳ ನಾಮವನ್ನು ತಾನೇ ಇಟ್ಕೊಂಡಿದ್ದಾನೆ. ನಾಮಧ ಅಂದ್ರೆ ನಾಮಗಳನ್ನು ಕೊಟ್ಟು ಆ ನಾಮಗಳನ್ನು ಅವರಲ್ಲಿ ಪೋಷಿಸ್ತಾನೆ ಅಂತ. ಹೀಗೆಲ್ಲ ಅದಕ್ಕೆ ಬೇರೆ ಕಡೆ ಅರ್ಥ ಬಂದಿದ್ದನ್ನು ನೆನಪು ಮಾಡ್ಕೋಬಹುದು. ಇಲ್ಲಿ ಈ ಇದು ಸ್ಕಾಂದೇಚ ಅಂತಿದೆ. ಅದು ಋತೆ ನಾರಾಯಣಾದೀನಿ ನಾಮಾನಿ ಅನ್ನೋದನ್ನು ಅದು ಸ್ಕಂದ ಪುರಾಣದ್ದು. ಚತುರ್ಮುಖ, ಶತಾನಂದ ಅನ್ನೋದು ಬ್ರಹ್ಮ ಪುರಾಣದ್ದು. ಈಗ ಸ್ಕಂದ ಪುರಾಣದ ಶ್ಲೋಕದಲ್ಲಿ ಅಲ್ಲೇನು ಸಮಸ್ಯೆ ಇಲ್ಲ. ಮುಂದೆ ಚತುರ್ಮುಖ, ಶತಾನಂದ ಅಂತ ಹೀಗೆ ಶಬ್ದಗಳಿದೆಯಲ್ಲ, ಅವು ವಿಶೇಷ ನಾಮಗಳು ಅಂತ ಬಂತು. ಆ ವಿಶೇಷ ನಾಮಗಳು ಚತುರ್ಮುಖ ಬ್ರಹ್ಮನಿಗೆ ಹೇಗೆ ವಾಚಕ, ಹಾಗೆ ಭಗವಂತನಿಗೆ ಹೇಗೆ ವಾಚಕ ಅಂತ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ. ಚತುರ್ಮುಖ ಅಂದ್ರೆ 4 ಮುಖ ಇರೋದ್ರಿಂದ ಈ ಸರಸ್ವತಿ ಪತಿಯಾದ ಚತುರ್ಮುಖ ಬ್ರಹ್ಮನನ್ನ ಚತುರ್ಮುಖ ಅಂತಂತಾರೆ, ಅದು ಗೊತ್ತಿದ್ದೇ ಇದೆ. ಶತಾನಂದ ಅಂದ್ರೆ ಈ ಜೀವಕೋಟಿಯಲ್ಲಿ 100 ಪಟ್ಟು ಆನಂದ ಹೆಚ್ಚಾಗ್ತಾ ಹೋಗ್ತದೆ, ಮನುಷ್ಯನಿಂದ ಆರಂಭಿಸಿ ಮೇಲೆ ದೇವತೆಗಳವರೆಗೆ. ಅದರಲ್ಲಿ ಜೀವಕೋಟಿಯಲ್ಲಿ ಅಂದ್ರೆ ಸಂಸಾರದಲ್ಲಿದ್ದು ಮುಕ್ತರಾಗುವವರಲ್ಲಿ ಅತ್ಯುನ್ನತವಾದ ಆನಂದ ಅದು ಈ ಚತುರ್ಮುಖ ಬ್ರಹ್ಮನ ಆನಂದ. ಅವನನ್ನೇ ಶತಾನಂದ ಅಂತ ಈ ಕಾರಣದಿಂದ ಹೇಳ್ತಾರೆ. ಪದ್ಮಭೂಹು ಅಂತ ಅನ್ನೋದು ಅವಾಗ ಹೇಳಿದೆ. ಪದ್ಮ ಅಂದ್ರೆ ಪರಮಾತ್ಮನ ನಾಭಿಯಲ್ಲಿ ಹುಟ್ಟಿದ ಪದ್ಮ, ಅದು ಪದ್ಮವೇ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾಶೀರಪಿ ಚೋಚ್ಯತೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿರೋದ್ರಿಂದ ಪದ್ಮ ಅಂದ್ರೆ ಲಕ್ಷ್ಮೀದೇವಿಯೂ ಹೌದು. ಅವಳ ಮಗನಾಗಿ ಇರೋದ್ರಿಂದ ಅವನಿಗೆ ಪದ್ಮಭೂಹು ಅಂತ ಹೆಸರು. ಪದ್ಮಾತ್ ಭವತೀತಿ ಪದ್ಮಭೂಹು. ಪದ್ಮ ಅಂದ್ರೆ ಸ್ವಯಂ ವಿಷ್ಣುವೂ ಆಗಬಹುದು. ಪದ್ಯತೆ ಮಾತಿಚ, ಪದ್ಯತೆ ಎಲ್ಲರಿಂದಲೂ ಹೊಂದಲ್ಪಡ್ತಾನೆ. ಹಾಗೆ ಮಾತಿ ಅಂದ್ರೆ ಸರ್ವಜ್ಞನಾಗಿದ್ದಾನೆ. ಆದ್ರಿಂದ ಪದ್ಮ ಅಂದ್ರೆ ಸ್ವಯಂ ಭಗವಂತನೂ ಹೌದು, ಲಕ್ಷ್ಮಿಯೂ ಹೌದು, ಪರಮಾತ್ಮನ ನಾಭಿಯಲ್ಲಿರುವ ಕಮಲವೂ ಹೌದು. ಅಂತೂ ಪರಮಾತ್ಮನ ಮೂಲಕ ಲಕ್ಷ್ಮೀ ದೇವಿಯ ಗರ್ಭದಲ್ಲಿ ಹುಟ್ಟುತ್ತಾನೆ, ಕಮಲದಲ್ಲಿ ಹುಟ್ಟುತ್ತಾನೆ. ಆದ್ರಿಂದ ಅವನು ಪದ್ಮಾತ್ ಭವತಿ ಇತಿ ಪದ್ಮಭೂಹು. ಇದು
ಈಗ ಇಷ್ಟು ಶಬ್ದಗಳಾದವು. ಇವು ಭಗವಂತ ಸ್ವಕೀಯವೇ. ಅಂದ್ರೆ ಹಾಗಾದ್ರೆ ಭಗವಂತನನ್ನು ಇದು ಹೇಳಬೇಕಲ್ಲ. ಅದು ಹೇಗೆ ಅಂದರೆ ಚತುರ್ಮುಖ, ಅವನಿಗೂ ಕೂಡ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೀಗೆ 4 ಮುಖಗಳು ಇದ್ದೇ ಇವೆ. ವಸ್ತುತಃ ಈ ಚತುರ್ಮುಖ, ಶತಾನಂದ ಮತ್ತು ಉಗ್ರ, ಭಸ್ಮಧರ ಈ ಎಲ್ಲ ಶಬ್ದಗಳಿಗೆ ಇಲ್ಲಿ ಪುರಾಣ ಅಂತೂ ವ್ಯಾಖ್ಯಾನ ಮಾಡೇ ಇಲ್ಲ. ಮೇಲೆ ಹೇಗೆ ಬ್ರಹ್ಮಾಂಡ ಪುರಾಣ ವ್ಯಾಖ್ಯಾನ ಮಾಡಿದೆ ಹಾಗೆ ಪುರಾಣ ಇಲ್ಲಿ ವ್ಯಾಖ್ಯಾನ ಮಾಡಿಲ್ಲ. ಆದರೆ ಗೋವಿಂದಾಚಾರ್ಯ ಕೆಲವು ಶಬ್ದಗಳಿಗೆ ಅರ್ಥ ಹೇಳಿದ್ದಾರೆ, ಎಲ್ಲ ಶಬ್ದಗಳಿಗೂ ಅರ್ಥ ಹೇಳಿದ್ದಾರೆ. ಅದನ್ನೇ ಇಟ್ಕೊಂಡು ಕೆಲವು ನನ್ನ ಅರ್ಥಗಳನ್ನು ಸೇರಿಸಿ ಇಲ್ಲಿ ಮುಂದೆ ನಾನು ಹೇಳ್ತೇನೆ. ಚತುರ್ಮುಖ ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಮುಖ ಇರುವವನು ಅಂತ ಒಂದರ್ಥ. ಇನ್ನೊಂದು ಋಕ್, ಯಜುಸ್, ಸಾಮ, ಅಥರ್ವ ಅನ್ನುವಂಥ 4 ವೇದಗಳೇ ಇವನಿಗೆ ಮುಖ, ಅಂದ್ರೆ ಇವನನ್ನು ತಿಳಿಸುವಂತ ಮುಖವಾಣಿಗಳು ಅಂತ ಇನ್ನೊಂದು ಅರ್ಥನೂ ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಸ್ವಯಂ ಪರಮಾತ್ಮನೇ ಮೂಲಭೂತವಾಗಿ ಚತುರ್ಮುಖ. ಮತ್ತೆ ಶತಾನಂದ ಅಂದ್ರೆ ಜೀವಕೋಟಿಯಲ್ಲಿ ಅತ್ಯುನ್ನತ ಆನಂದ ಇದ್ದವನು ಚತುರ್ಮುಖ ಬ್ರಹ್ಮ. ಆದರೆ ಒಟ್ಟಾರೆ ಸಮಸ್ತ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಆನಂದ ಇದ್ದವನು ಶತ ಅಂದ್ರೆ ಪೂರ್ಣ ಅಂತಾನೆ ಅರ್ಥ. ದಶ, ಸಹಸ್ರ ಇತ್ಯಾದಿ ಎಲ್ಲವೂ ಕೂಡ ವಿಷ್ಣುವನ್ನೇ ಹೇಳೋ, ಅದು ಪೂರ್ಣ ಅನ್ನೋ ಅರ್ಥವನ್ನು ಹೇಳೋದ್ರಿಂದ ಶತಾನಂದ ಅಂದ್ರೆ ಪೂರ್ಣಾನಂದ, ಅವನು ಭಗವಂತನೇ. ಮತ್ತೆ ಪದ್ಮಭೂಹು ಅಂದ್ರೆ ಚತುರ್ಮುಖ ಬ್ರಹ್ಮನ್ ಹೇಳ್ತದೆ ಹೇಗೆ ಅಂತ ನೋಡಿದೀವಿ. ಈಗ ಪರಮಾತ್ಮನ್ ಹೇಗೆ ಹೇಳ್ತದೆ ಅಂದ್ರೆ ಪದ್ಮಂ ಭವತಿ ಯಸ್ಮಾತ್ ಅಂತ ಬಹುರಿಗೆ ಸಮಾಸ ಮಾಡಬೇಕು. ಯಾರಿಂದ ಪದ್ಮ ಹುಟ್ಟುತ್ತದೋ ಅವನೇ ಪದ್ಮಭೂಹು ಅಂತ. ಯಾರಿಂದ ಪದ್ಮ ಹುಟ್ಟುತ್ತದೋ ಅಂತ ಹೀಗೆ ಮಾಡಿದಾಗ ಅಲ್ಲಿ ಪದ್ಮ ಅಂದ್ರೆ ಲಕ್ಷ್ಮೀದೇವಿಯೂ ಹೌದು, ಅವಳು ಇವನಿಂದ ಹುಟ್ಟುತ್ತಾಳೆ. ಅವಳಿಗೂ ಕೂಡ ಒಂದು ರೀತಿಯಾದ ಟೆಕ್ನಿಕಲ್ ಉತ್ಪತ್ತಿ, ಪಾರಿಭಾಷಿಕವಾದ ಉತ್ಪತ್ತಿ ಇದೆ. ಚತುರ್ಮುಖ ಬ್ರಹ್ಮನಿಗಂತೂ ದೇಹದ ಉತ್ಪತ್ತಿ ಇದ್ದೇ ಇದೆ. ಲಕ್ಷ್ಮೀದೇವಿಗೆ ಪ್ರಕೃತಿಯ ಮೇಲಿನ ಅಭಿಮಾನ ಮತ್ತು ಸೃಷ್ಟಿ ಮಾಡಬೇಕೆಂಬ ಬಯಕೆ, ಅದೇ ಅವಳಿಗೆ ಉತ್ಪತ್ತಿ. ಚತುರ್ಮುಖ ಬ್ರಹ್ಮನಂತೆ ಅವಳಿಗೆ ಉತ್ಪತ್ತಿ ಇಲ್ಲದೆ ಇರಬಹುದು, ಅವಳಿಗೊಂದು ಬೇರೆ ರೀತಿ ಉತ್ಪತ್ತಿ ಇದೆ. ಹೀಗೆ ಈ ಲಕ್ಷ್ಮೀದೇವಿಯಾಗಲಿ, ಚತುರ್ಮುಖ ಬ್ರಹ್ಮನಾಗಲಿ, ಅಥವಾ ನಾಭಿಯಲ್ಲಿರೋ ಕಮಲವಾಗಲಿ, ಯಸ್ಮಾತ್ ಭವತಿ ಯಾವ ವಿಷ್ಣುವಿನಿಂದ ಹುಟ್ಟುತ್ತದೋ ಅವನೇ ಪದ್ಮಭೂಹು ಅಂತ ಅದರ ತಾತ್ಪರ್ಯ. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ, ಶಿವನಲ್ಲಿ ಶಿವರೂಪದಿಂದ, ಅದೇ ರೂಪದಿಂದ ಇರ್ತಾನೆ. ಆದ್ರಿಂದಲೂ ಅವನಿಗೆ ಚತುರ್ಮುಖ ಇತ್ಯಾದಿ ಶಬ್ದಗಳು ಸಲ್ಲುತ್ತವೆ. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತಃ ಸ್ವಯಂ ಚ ವಿಷ್ಣು ರೂಪೇಣ ಅಂತ ಹೀಗೆ ಪ್ರಮಾಣವೇ ಇದೆ. ಉಗ್ರ ಎಂಬ ಶಬ್ದ ಅದಕ್ಕೆ ಹೇಗೆ ನಿಷ್ಪತ್ತಿ ಅಂದ್ರೆ, ಉಗ್ರ ಅಂದ್ರೆ ಭಯಂಕರ ಅಂತ ಅರ್ಥ. ಅದಕ್ಕೆ ಈಗ ಕೋಶಗಳಲ್ಲಿ ಉಚ್ಚ ಸಮವಾಯ ಅಂತ ಹೀಗೊಂದೇನೋ ಧಾತು ಇದೆ. ಆ ಪ್ರಕಾರ ಆ ಉಚ್ಚ ಧಾತುವಿನ ಮೇಲೆ ರಕ್ ಅಂತ ಒಂದು ಆದೇಶ, ಹೀಗೆ ಆದೇಶ ಬಂದು ಉಗ್ರ ಅಂತ ಆಗ್ತದೆ. ರಕ್ ಅನ್ನೋಲ್ಲಿ ಕ ಹೋಗ್ತದೆ, ರ ಉಳಿತದೆ. ಉಚ್ಚ ಅನ್ನೋಲ್ಲಿ ಚ ಏನಿದೆ ಅದಕ್ಕೆ ಚಕ್ಕೆ ಗ ಬಂದ್ಬಿಡ್ತದೆ. ಆದ್ರಿಂದ ರ ಅಂತ ಆಯ್ತು ಅಂತ ಹೀಗೆ ಅದನ್ನ ಹೇಳ್ತಾರೆ. ಇದನ್ನ ಭಗವಂತನಿಗೂ ಕೂಡ ಅವನು ಎಲ್ಲವನ್ನೂ ಕಬಳಿಸುವವನಾದ್ರಿಂದ ಆ ಉಚ್ಚ ಸಮವಾಯ ಅಂತ ನಾನು ಹೇಳಿದ್ನಲ್ಲ, ಅದನ್ನ ಶಬ್ದ ಕಲ್ಪದ್ರುಮ ಕೋಶದಲ್ಲಿ ಸಮವಾಯ ಅಂದ್ರೆ ಸಂಬಂಧಿಸುವುದು, ಕನೆಕ್ಟ್ ಮಾಡುವುದು ಅಂತ ಅರ್ಥ. ಉಚ್ಯತಿ ಅಂದ್ರೆ ಕ್ರೋಧ ಸಂಬದ್ಧತೆ, ಕ್ರೋಧದ ಸಂಬಂಧವನ್ನು ಪಡೀತಾನೆ ಅಂತ ಹೀಗೆ ಅರ್ಥ. ಅದಕ್ಕಾಗಿ ಕ್ರೋಧವನ್ನು ಪಡೀತಾನೆ, ಕ್ರೋಧಕ್ಕೂ ಇವನಿಗೂ ಸಂಬಂಧ ಬರ್ತದೆ ಆ ಸಂದರ್ಭದಲ್ಲಿ, ಅಂದ್ರೆ ಹುಟ್ಟುವುದು ಅಂತ ಅಷ್ಟೇ ಅರ್ಥ. ನೀವು ಕ್ರೋಧದ ಸಂಬಂಧ ಅಂತ ಇವ್ರು ಹೇಳಿದ್ದಾರೆ, ನೀವು ಅದೇನಾದ್ರೂ ಇಲ್ಲಿ ಕ್ರೋಧ ಸಂಬಂಧ ಅಂತಾದ್ರೂ ಇಟ್ಕೊಳ್ಳಿ, ಅಥವಾ ಮತ್ತೊಂದು ಯಾವ್ದಾದ್ರು ಸಂಬಂಧ ಆದ್ರೂ ಇಟ್ಕೊಳ್ರಿ, ಅಂತೂ ಒಂದು ಪರಮಾತ್ಮ ಸಂಬಂಧವನ್ನು ಪಡೀತಾನೆ, ಜೀವನ ಸಂಬಂಧವನ್ನ. ಜೀವ ಹುಟ್ಟುವಾಗ ಜೀವನ ಜೊತೆಗೆ ಇವನು ಹುಟ್ಟುತ್ತಾನೆ ಅಂತ ಈ ತರ ಯಾವುದನ್ನಾದ್ರೂ ಇಟ್ಕೊಂಡ್ರು ಅವನು ಮುಖ್ಯವಾಗಿ ಅವನೇ ಉಗ್ರ ಅನ್ನೋ ಶಬ್ದವನ್ನು ಅವನಲ್ಲಿ ಸಮನ್ವಯ ಮಾಡಿ ನಾವು ತೋರಿಸಬಹುದು. ಉಗ್ರ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥಗಳೆಲ್ಲ ಇವೆ, ಆದ್ರೆ ನಾವೀಗ ತಗೊಂಡಿರೋದು ಇದನ್ನು ತಗೊಂಡಿದ್ದೇವೆ. ಭಸ್ಮಧರ ಅನ್ನೋ ಶಬ್ದಕ್ಕೆ ಗೋವಿಂದಾಚಾರ್ಯ ಅರ್ಥ ಹೇಳಿದ್ದಾರೆ. ಅದು ಹೇಗೆ ಅಂದ್ರೆ, ಭಸ್ಮ ಅಂದ್ರೆ ಜೀವರು, ಆ ಜೀವರನ್ನು ಧರಿಸಿರುವವನು ಅಂತ ಹೀಗೆ ಅರ್ಥ ಅವ್ರು ಹೇಳಿದ್ದಾರೆ. ಹೇಗೆ ಭಸ್ಮ ಅಂದ್ರೆ ಜೀವರು ಹೇಗೆ ಅಂದ್ರೆ, ಭಸ ಅಂದ್ರೆ ಕಾಂತಿ ಅಂತ ಅರ್ಥ. ಭಾಸ ಮಿತಾಹ
ಭಸ್ಮ ಭಸ್ಮ ಭಸ್ಮನಿ ಭಸ್ಮಾನಿ ಅಥವಾ ಭಸ್ಮಾನಃ ಅಂತ ಹೇಗಾದ್ರೂ ಇಟ್ಕೊಳ್ರಿ. ಈ ಭಾಹ ಅಂದ್ರೆ ಜ್ಞಾನದ ಬೆಳಕು ಅಂತ ಅರ್ಥ. ಜ್ಞಾನದ ಬೆಳಕಿನ ದೃಷ್ಟಿಯಿಂದ ಸೀಮಿತರಾದವರು ಈ ಜೀವರು. ಭಗವಂತ ಜ್ಞಾನದ ಬೆಳಕಿನ ದೃಷ್ಟಿಯಿಂದ ಸೀಮಾತೀತನಾದವನು. ಸೀಮಾತೀತವಾದ ಜ್ಞಾನ, ಒಂದು ಅಪಾರವಾದ ಅನಂತವಾದ ಜ್ಞಾನ. ಈ ಜೀವರಲ್ಲಿ ಆ ಥರ ಇಲ್ಲ, ಅವರು ಮಿತರಾದವರು. ಅವರ ಜ್ಞಾನ ಅಂತ ಅನ್ನೋದು ಸೀಮಿತ. ಯಾಕೆ ಹೀಗೆ ಅರ್ಥ ಮಾಡ್ತೀವಿ, ಅದಕ್ಕೆ ಹೇಗೆ ಸ್ಫೂರ್ತಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಮರೀಚಿ ಮಿತರುಕ್ತ್ವತಃ ಅಂತ ಗೀತಾ ಭಾಷ್ಯ ಅಥವಾ ಗೀತಾ ತಾತ್ಪರ್ಯದಲ್ಲಿದೆ. ಅದರ ಆಧಾರದಿಂದ ಅವರು ಹೀಗೆ ಅರ್ಥ ಮಾಡಿದ್ದಾರೆ. ಮರೀಚಿ ಅಂತಿದೆಯಲ್ಲ, ಅಲ್ಲಿ ರಿಚ್ ಅಂದ್ರೆ ಕಾಂತಿ ಅಂತ ಅರ್ಥ. ಮ ಅಂತ ಅನ್ನೋದು ಮಿತ, ಸೀಮಿತ ಅನ್ನೋದನ್ನು ತೋರಿಸ್ತದೆ. ಮಿತರುಕ್ತ್ವತಃ ಅಲ್ಲಿಯೂ ಕೂಡ ಮರೀಚಿಹಿ ಅಂತ ಅನ್ನೋದು ಜೀವರನ್ನೇ ಹೇಳೋದು ಆ ಗೀತಾ ಪ್ರಸ್ಥಾನದಲ್ಲಿ. ಆದ್ರೆ ಅವ್ರು ಹೇಗೆ ಜೀವರು ಮರೀಚಿಗಳು ಅಂದ್ರೆ, ಸೀಮಿತವಾದ ಕಾಂತಿ ಇದ್ದವರು, ಭಗವಂತನಂತೆ ಅಪಾರವಾದ ಕಾಂತಿ ಇದ್ದವರಲ್ಲ, ಆದರೆ ಸೀಮಿತವಾದ ಕಾಂತಿ ಉಳ್ಳವರಾದ್ರಿಂದ ಅವರನ್ನ ಮರೀಚಿಗಳು ಅಂತ ಹೇಳಬೇಕು ಅಂತ ಬಂದಿದೆ. ಮಿತ ರುಕ್ ಯೇಷಾಂತೆ ಮಿತರುಚಃ ಮಿತರುಚಾಂ ಭಾವ ಮಿತರುಕ್ತ್ವಂ ಅಂತ ಇಷ್ಟು ಅಲ್ಲಿ ಬಂದಿರೋದು. ಹಾಗೆ ಮಿತರುಕ್ತತಃ ಅನ್ನೋದನ್ನು ಮಾದರಿಯಾಗಿಟ್ಕೊಂಡು ಭಸ್ಮ ಅನ್ನೋಲ್ಲಿ ಕೂಡ ಭಾಸ ಬೆಳಕಿನ ಇಂದ ಆಸ್ಪೆಕ್ಟ್ ಆಫ್ ಬೆಳಕು ಅಂತ ಹೀಗರ್ಥ. ಮಿತಾಹ ಯಾರು ಸೀಮಾ ಉಳ್ಳವರು, ಮಿತಿ ಉಳ್ಳವರು, ಅವರನ್ನ ಭಸ್ಮರು ಅಂತ ಹೇಳಬೇಕು ಅಂತ ಹೀಗೆ ಬಂದಿದೆ. ಅದರಿಂದ ಭಸ್ಮಧರ ಅಂದ್ರೆ ಜೀವರನ್ನು ಹೇಳ್ತದೆ. ಹಾಗಾದ್ರೆ ಒಟ್ಟಾರೆ ಭಸ್ಮ ಅಂದ್ರೆ ಜೀವರು, ಅವರನ್ನ ಧರ ಅಂದ್ರೆ ಧರಿಸಿದವನು, ಹೀಗಾದ್ರೆ ಅರ್ಥ. ಭಸ್ಮಧರ ಅನ್ನೋ ಶಬ್ದ ಭಗವಂತನ ಹೇಳ್ತದೆ. ಭಸ್ಮಧರ ಅನ್ನೋ ಶಬ್ದಕ್ಕೆ ಗೋವಿಂದಾಚಾರ್ಯ ಹೇಳಿದ ಅರ್ಥ ಕೇಳಿದೀವಿ. ಹಾಗೆ ನನಗೊಂದು ಅರ್ಥ ಹೊಳೆದಿದೆ. ಇದನ್ನೆಲ್ಲ ಹಾಗೆ ನೋಡ್ತಾ ಇದ್ದಾಗ ನಂದೊಂದು ಮನನ ಇರ್ತದೆ. ಸಾಮಾನ್ಯವಾಗಿ ನಾನು ಇಲ್ಲಿವರೆಗೂ ಕೂಡ ಅನೇಕ ಕಡೆ ಬೃಹತಿ ಮಂತ್ರಗಳನ್ನ ಅಧ್ಯಯನ ಮಾಡುವಾಗ ಮತ್ತೆ ಯಾವುದೇ ಸಂದರ್ಭದಲ್ಲಿ ಆ ಶಬ್ದದಿಂದ ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣರನ್ನ ಸಂಯುಕ್ತವಾಗಿ ಎಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ತದೋ ಅದನ್ನು ಮಾಡ್ತಿರ್ತೇನೆ. ಅದರಿಂದ ಭಸ್ಮಧರ ಅಂದ್ರೆ ಲಕ್ಷ್ಮೀಧರ ಅಂತ ಅರ್ಥ. ಅದು ಹೇಗೆ ಅಂದ್ರೆ, ಭಸ್ಮ ಅನ್ನೋ ಶಬ್ದಕ್ಕೆ ಈಗ ನಮ್ಮ ಕೋಶದಲ್ಲಿ ಸಿಗೋ ಪ್ರಕಾರ ಭರ್ತ್ಸನ ದೀಪ್ತ್ಯೋಹೋ ಅಂತ ಒಂದು ಧಾತು. ಭರ್ತ್ಸನ ಅಂದ್ರೆ ನಿಂದನೆ ಮಾಡುವುದು ಅಂತ ಅರ್ಥ, ಅಥವಾ ದೀಪ್ತಿ ಬೆಳಕು ಅಂತ ಇನ್ನೊಂದು ಅರ್ಥ. ಇಲ್ಲಿಗ ನಾವು ಸರ್ವಧಾತುಭ್ಯೋ ಮನಿನ್ ಅಂತ ಉಣಾದಿ ಸೂತ್ರವನ್ನು ಹೇಳಿದ್ದಾರೆ. ಎಲ್ಲ ಧಾತುಗಳಿಗೂ ಮನಿನ್ ಪ್ರತ್ಯಯ ಬರ್ತದೆ. ಆ ಮನಿನ್ ಪ್ರತ್ಯಯ ಬರೋದ್ರಲ್ಲೇ ಬ್ರಹ್ಮ ಅಂತ ಶಬ್ದ ನಿಷ್ಪನ್ನ ಆಗೋದು. ಹಾಗೇನೆ ಆತ್ಮ ಅಂತ ಶಬ್ದ ನಿಷ್ಪನ್ನ ಆಗೋದು. ಅಥ ಸಾತತ್ಯ ಗಮನಿ ಧಾತುವಿಗೆ ಮನಿನ್ ಪ್ರತ್ಯಯ, ಬೃಹದ ಧಾತುವಿಗೆ ಮನಿನ್ ಪ್ರತ್ಯಯ, ಹೀಗೆಲ್ಲ ಬಂದು ನಿಷ್ಪನ್ನ ಆಗ್ತವೆ. ಹಾಗೆ ಭಸ್ಮ ಅನ್ನೋ ಶಬ್ದವು ಕೂಡ ಮನಿನ್ ಪ್ರತ್ಯಯ ಬಂದು ಆಗಿರೋದು ಇತಿ ಮನಿನ್ ಅಂತ ಅವರು ಅಭಿಪ್ರಾಯ ಹೇಳ್ತಾರೆ. ಇದು ಭಸ್ಮ ಅಂತ ಶಬ್ದಕ್ಕೆ ಇವರು ತೋರಿಸುವಂತ ನಿಷ್ಪತ್ತಿ ಈಗ ವ್ಯಾಕರಣದಲ್ಲಿ. ಆದರೆ ಆಚಾರ್ಯರು ಕೊಟ್ಟಿರೋ ನಿಷ್ಪತ್ತಿ, ಆತ್ಮಶಬ್ದಕ್ಕೆ ಆಚಾರ್ಯರು ಕೊಟ್ಟಿರೋ ನಿಷ್ಪತ್ತಿಯನ್ನ ಇಲ್ಲಿಯೂ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಭಸ್ಮ ಅನ್ನೋದಕ್ಕೆ, ಅದಕ್ಕೆ ಇನ್ನೊಂದು ಅರ್ಥ ಬರ್ತದೆ. ಸರಿ, ಆಚಾರ್ಯ ಏನ್ ಹೇಳಿದ್ದಾರೆ ಆತ್ಮ ಎಂಬ ಶಬ್ದಕ್ಕೆ, ಅದನ್ನ ಮೊದಲು ನೋಡ್ಕೊಳ್ಳೋಣ. ಆತತತ್ವಾಚ ಮಾತೃತ್ವಾತ್, ಇದನ್ನ ಈ ಹಿಂದೆನೂ ಅನೇಕ ಸರಿ ಹೇಳಿದ್ದೆ. ಮ ಅನ್ನೋದು ವ್ಯರ್ಥವಾಗಿ ನಮಗೆ ಪ್ರತ್ಯಯ ಅಲ್ಲ, ಮನಿನಂತ ಒಂದು ಪ್ರತ್ಯಯ ಅಲ್ಲ. ಮ ಅನ್ನೋದು ಕೂಡ ಒಂದು ಧಾತುವೆ. ಆತತತ್ವಾತ್ ದೇಶತಃ ಕಾಲತಃ ಗುಣದ ದೃಷ್ಟಿಯಿಂದ ವ್ಯಾಪ್ತ, ಮತ್ತು ಮ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಅದೇ ಆತತತ್ವಾತ್ ಅಂದ್ರೆ ವ್ಯಾಪ್ತತ್ವಾತ್, ಮಾತೃತಃ ಅಂದ್ರೆ ಸರ್ವಜ್ಞತ್ವಾತ್, ಆತ್ಮ ಅಂದ್ರೆ ಭಗವಂತ ಅಂತ ಇಷ್ಟು ಹೇಳಿದ್ದಾರೆ. ಹಾಗಾದ್ರೆ ಮ ಅನ್ನೋದು ಅವನ ಸರ್ವಜ್ಞಾನವನ್ನು ಹೇಳ್ತದೆ. ಹಾಗೆ ಇಲ್ಲಿಯೂ ಕೂಡ ಭಸ್ಮ ಅಂದ್ರೆ ಭಾಸ ದೀಪ್ತೋ ಅಥವಾ ಭಸ ದೀಪ್ತೋ, ಅದೇನೋ ದೀಪ್ತಿಯೋ ಅಂತ ಅಲ್ಲಿ ಅರ್ಥ ಇದ್ದೇ ಇದೆಯಲ್ಲ. ಆದ್ರಿಂದ ಭಾಸತೆ ಮಾತಿಚ ಇತಿ ಭಸ್ಮ ಲಕ್ಷ್ಮಿ, ಅವಳು ಪ್ರಕಾಶಿಸ್ತಾಳೆ, ಕಂಗೊಳಿಸ್ತಾಳೆ. ಕಂಗೊಳಿಸ್ತಾಳೆ ಎನ್ನುವ ವರ್ಣನೆ ಅವಳಿಗೆ ಬೇರೆ ಬೇರೆ ಕಡೆ ಚತುಷ್ಕ ಪರ್ದ ಯುವತಿ ಸುಪೇಶ ಘೃತ ಪ್ರತೀಕ ಅಂತ ಹೀಗೆಲ್ಲ ಕಡೆ ಯಾವತ್ತು ಕಂಗೊಳಿಸುವಳು ಅಂತ ಅನ್ನೋಕೆ ನಾವೇನು ದೊಡ್ಡ ಪ್ರಮಾಣ ಏನು ತೋರಿಸ್ಬೇಕಾಗಿಲ್ಲ. ಪ್ರಕಾಶಮಾನಳಾದವಳೆ ಅವಳು, ಸೌಂದರ್ಯ ಇತ್ಯಾದಿ ಎಲ್ಲ ದೃಷ್ಟಿಯಿಂದ. ಆದ್ರಿಂದ ಭಾಸತೆ ಮಾತಿಚ, ಸರ್ವಜ್ಞಳು ಕೂಡ ಆಗಿದ್ದಾಳೆ. ಭಗವಂತನ ನಂತರದ ಸರ್ವಜ್ಞತ್ವ ಅವಳದೇ. ಆದ್ರಿಂದ ಅವಳನ್ನ ನಾವು ಭಸ್ಮ ಅಂತ ಹೇಳಬೇಕು. ಆ ಭಸ್ಮವನ್ನು ಇವನು ಧರಿಸಿದ್ದಾನೆ ತನ್ನ ಎದೆಯಲ್ಲಿ. ಆದ್ರಿಂದ
ಅಲ್ಲಿಗೆ ಭಾಸತೆ ಅಂತ ನಾನು ಹೇಳಿದೆ. ಇದು ಭರ್ಸನ ದೀಪ್ತಿಯೋ ಅಂತ ಬಂದಿರೋದ್ರಿಂದ ಬಭಸ್ತಿ ಅಂತ ಹೇಳಬೇಕು. ಬಭಸ್ತಿ ಮಾತಿಚ ಇತಿ ಭಸ್ಮ ಲಕ್ಷ್ಮೀ ತಾಂ ಧರತಿ ಇತಿ ಭಸ್ಮಧರ. ಇದು ನನ್ನ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.